ಸಿಂಧು, ಹೆಂಗೋ ನಿಮ್ಮ ಅತ್ತೆ ಇರೋದಕ್ಕೆ ಮನೆ ಕೆಲಸ ಎಲ್ಲ ಮಾಡುತ್ತೆ. ಸಿಂಕಾಗ ಪಾತ್ರೆ ತೊಳೆಯಕ್ಕಂದ್ರೆ ನಿಮ್ಮ ಅತ್ತೆಗೆ ಇಷ್ಟ. ಹೇಳು, ಒಂದೆರಡು ಪಾತ್ರೆ ಇರೋಕ್ಕಿಲ್ಲ, ತೊಳ್ದು ಇಡುತ್ತೆ. ನನಗೆ ಪಾತ್ರೆ ತೊಳೆಯೋದೇ ಒಂದು ಟೆನ್ಷನ್ ಆಗಿತ್ತು. ಹೆಂಗ ನಿಮ್ಮ ಅತ್ತೆ ಬಂದಾಗಿಂದಾನ ಪಾತ್ರೆ ಚೆನ್ನಾಗಿ ತೊಳಿತೈತಮ್ಮ. ಅಮ್ಮ, ಅದು ಅಡುಗೆ ಎಲ್ಲ ಹೆಚ್ಚಾಗೈತಲ್ಲ, ಅದನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಟು ಬಾ ಅಂತ ಹೇಳು ಅತ್ತಿಗೆ. ಇನ್ನೇನು ಬಿಸಕನ ಆ ಸಂಗೀತಕ್ಕರಿಗೆ ಕಳಿಸು ಅನ್ನು. ನಿಮ್ಮ ಅತ್ತೆನೇ ತಗೊಂಡೋಗಿ ಕೊಟ್ಟು ಬಂದ್ರೆ ಆಯಿತು. ಅಡುಗೆ ಎಲ್ಲ ಹೆಚ್ಚಾಗಿತ್ತು ಅವ್ರ ಮನೆಗೆ. ತಗೋ, ಹೆಚ್ಚಾಗುತ್ತೆ, ದಿನ ಕೊಡ್ತಾರಂತೆ ಅಂತ ಹೇಳಿ ದಿನ ತಗೊಂಡೋಗಿ ಕೊಟ್ಟು ಬಂದ್ರೆ ಆತು, ಹೆಚ್ಚಾಗುತ್ತೆ ಹೆಂಗೂ. ಅಲ್ಲಿ ಎಲ್ಲಾದ್ರೂ ಬಿಸಾಕತ್ಕಿನ್ನ ಸುಮ್ಮನೆ ಅವ್ರಿಗೆ ಕೊಟ್ಟರೆ ಆತು, ಊಟ ಮಾಡ್ತಾರೆ. ಇನ್ನೇನು ಇರೋರಿಬ್ರು ಹೆಂಗಿದ್ರು ನಮ್ಮ ಮನೆಗೆ ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹೆಂಗೆ ಹೊತ್ಲ ಕೊಟ್ಟರೆ ಊಟ ಮಾಡ್ಕೊಂತಾರೆ ಅನ್ಸುತ್ತೆ. ಅತ್ತಿಗೆ ಹೇಳ್ತೀನಿ ತಡಿ. ಅತ್ತೆ ಅತ್ತೆ, ಏನು ತಿಂದು ಆದ್ವೇನತ್ತೆ ಪಾತ್ರೆ ತೊಳೆಯವು? ಇನ್ನೊಂದು ಎರಡು ಇದ್ವಮ್ಮ. ಯಾಕೆ ತೊಳಿತಿದ್ನಲ್ಲ, ನಿನ್ನ ಮಾತಾಡಿಸ್ತಲ್ಲ, ಅದಕ್ಕೆ ಅದೇ ಬಂದೆ. ಏನಿಲ್ಲ ಕಣತ್ತೆ, ಅದು ಅಡುಗೆ ಸ್ವಲ್ಪ ಹೆಚ್ಚಾಗಿತ್ತಲ್ಲ, ಬಿರಿಯಾನಿ ಅದೊಂದು ಸ್ವಲ್ಪ ಹೆಚ್ಚಾಗಿತ್ತಲ್ಲ. ಅದ್ರಲ್ಲಿ ಬರೀ ನೀನು ರೈಸ್ ಐತೆ, ಸ್ವಲ್ಪ ಎಲ್ಲ ಒಂದೊಂದು ಹಿಂಗೊಂದು ಪೀಸ್ ಐತೆ. ಅದಕ್ಕೆ ಮೊಸರು ಬಜ್ಜಿ ಅದೆಲ್ಲ ಹೆಚ್ಚಾಗಿತ್ತಲ್ಲ, ಚಪಾತಿ ಅದೆಲ್ಲನ. ಅದನ್ನ ತಗೊಂಡೋಗಿ ಕೊಟ್ಬರೋಗ್ರಿ. ಸಂಗೀತಕ್ಕರಿಗೆ ಊಟ ಮಾಡ್ತಾರೆ, ಇಬ್ರಿಗೆ ಇನ್ನೇನು ಮಾಡ್ತಾರೆ ಅತ್ಲಾಗೆ. ಒಯ್ತಲ್ವೇ, ಹೆಂಗು ಪಾಪ ಒಂದು ಬಿಸಾಕ್ತೀರಾ? ಹೆಂಗತ್ತ ಅವ್ರಿಬ್ರಿಗೆ ಇನ್ನೇನು ಅಡುಗೆ ಮಾಡ್ಕೊಂತಾರೆ ಕೊಟ್ಟು ಬತ್ನದಲ್ಲಿ. ಅವಳು ಇನ್ನೂ ಇಷ್ಟೊತ್ತಿಗೆ ಮಾಡಿರಲ್ಲ ಅಡುಗೆನ. ಹೋಗಿ ಕೊಟ್ಟು ಬತ್ತೀನಿ ತಡಿ. ಒಂದೆರಡು ತೆಟ್ಟೆ ಇದ್ದಾವೆ, ತೊಳೆದಿಕ್ಕಿ ಹೋಗ್ತೀನಿ. ಇನ್ನೇನು ಬಿಸಾಕನ ಅಂತ ಹೇಳಿ ಕಣಕ್ಕ, ಊಟ ಮಾಡ್ತಾರಲ್ಲ ಕೊಟ್ರೆ ಅಂತ ಹೇಳಿ. ಹೆಂಗು ಅತ್ಲಾಗೆ ನಾವು ಬರೀ ಇಲ್ಲಾಂದ್ರೆ ನಾಯಿಗೆ ಹಾಕ್ತೀವಿ, ಇಲ್ಲಾಂದ್ರೆ ಅಲ್ಲೆಲ್ಲ ಬಿಸಾಕ್ತೀವಲ್ಲ, ಅದಕ್ಕೇನೆ. ಚೆನ್ನಾಗೈತಲ್ಲ, ಇನ್ನೂ ಅಳಿಸಿಲ್ಲ ತಾನೇ? ಅಳಿಸಿಲ್ಲ, ಹೇಳಿ ಚೆನ್ನಾಗೈತೆ ಇನ್ನೂ. ಉಣ್ಬಾರ್ದು, ನಾವೆಲ್ಲ ಉಂಡ್ವಲ್ಲಿ, ಚೆನ್ನಾಗೈತಲ್ಲ. ಇನ್ನೂ ಚೆನ್ನಾಗೈತೆ. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು? ತಗೊಂಡೋಗಿ ಕೊಟ್ಟು ಬಂದರೆ ಊಟ ಮಾಡ್ತಾರೆ. ಸುಮ್ಮನೆ ನಾಯಿಗೂ ಅಲ್ಲೂ ಇಲ್ಲೂ ಚರಂಡಿಗೆ ಅಲ್ಲಿ ಏನು ಬಿಸಾಕೋದು, ಅವರೇ ಊಟ ಮಾಡ್ತಾರೆ ಅಂತ ಹೇಳಿ ತಗೊಂಡೋಗಿ ಕೊಟ್ಟು ಬರಾಗತ್ತೆ, ಊಟ ಮಾಡ್ತಾರೆ. ಸ್ವಲ್ಪ ಅಲ್ಲಿ ಫ್ರೈ ಬೇರೆ ಐತೆ, ಚಪಾತಿ ಐತೆ, ಬಿರಿಯಾನಿ ಐತೆ, ತೊಗೊಂಡೋಗಿ ಕೊಟ್ಟು ಬರಾಗತ್ತೆ. ನಮ್ಮ ರಾಜಿಗೆ ಬಿರಿಯಾನಿ ಅಂದರೆ ಬೋಲಿ ಇಷ್ಟ. ತಗೊಂಡೋಗಿ ಕೊಟ್ಟು ಬರ್ತೀನಿ ತಡಿ. ಆಮೇಲೆ ತೊಳೆದಿಕ್ತೀನಿ ಬಂದು. ಹೂವಾಗಕ್ಕೆ ಆಮೇಲೆ ತೊಳ್ಕೊಂಡ್ರಾತು, ಕೊಟ್ಟು ಬರೋಕೆ ಹೋಗು. ಎಲ್ಲ ಸ್ವಲ್ಪನೂ ಬಿಡಬೇಡ ಕಣಕ್ಕ, ಎಲ್ಲ ಬಳ್ದು ಹಾಕಬಿಡು. ಎಲ್ಲ ಬಳ್ದು ಹಾಕೊಂಡು ತಗೊಂಡೋಗಿ ಕೊಟ್ಟು ದಿನ ಹೇಳು. ಅವರೆಲ್ಲ ಊಟ ಮಾಡ್ತಿದ್ದಂಗೆ ಹೆಚ್ಚಾಗುತ್ತಲ್ಲ, ಅದನ್ನ ಕಳಿಸ್ತಾರೆ. ನಮ್ಮ ಮನೆಗೆ ಹೆಂಗೂ ಜಾಸ್ತಿ ಹೆಚ್ಚಾಗ್ತಿರುತ್ತಾ, ಹೇಳು. ದಿನ ಸ್ವಲ್ಪ ಲೇಟಾಗಿ ಅಡುಗೆ ಮಾಡಮ್ಮ, ಅವ್ರ ಮನೆಗೆ ಹೆಚ್ಚಾದರೆ ಕಳಿಸ್ತಾರೆ. ಅವರೆಲ್ಲ ಊಟ ಮಾಡಿ ಬಿಟ್ಟಿದ್ದಾದಮೇಲೆ ಕಳಿಸ್ತಾರೆ ಅಂತ ಹೇಳು. ಹಂಗೆ ಹೇಳ್ತೀನಿ. ನಾನು ಹಂಗೆ ಅಂಬಾರ ಅಂದ್ಕೊಂಡೆ. ನೆನ್ನೆ ಸಹ ಎಷ್ಟೊಂದು ಹೆಚ್ಚಾಗಿತ್ತಮ್ಮ. ನೆನ್ನೆ ಸಹ ಏನೋ ಪಲಾವ್ ಮಾಡಿದ್ದಲ್ಲ, ಅದೆಲ್ಲ ಎಷ್ಟೊಂದು ಹೆಚ್ಚಾಗಿತ್ತು. ಸಾಂಬಾರು ಎಲ್ಲ ಎಷ್ಟು ಚೆನ್ನಾಗಿತ್ತು, ಅದನ್ನೇ ಬಿಸಾಕ್ಬಿಟ್ರಿ. ತಡಿ, ಹೋಗಿ ಕೊಟ್ಟು ಬರ್ತೀನಿ. ಅವ್ರಿಗೆ ಅಂಥ ಊಟ ಬೇರೆ ನೋಡಿರಲ್ಲ ಅವಕ್ಕ. ಏನು ಅಂಥದ್ದು ಚೆನ್ನಾಗಿರೋದು ಅಡುಗೆನೇ ಮಾಡಲ್ಲ. ಬರೀ ಬಸ್ ಸಾಂಬಾರು, ಬೇಳೆ ಸಾರು, ಬರೀ ಇದನ್ನು ಮಾಡುತ್ತೆ. ಏನೇನು ಚೆನ್ನಾಗಿ ಸಾಂಬಾರು ಏನು ಮಾಡಲ್ಲ. ಒಂದಿನ ಮಾಡಿದ್ರೆ 2 ದಿವಸ ಪಾಪ ಬಾವನ್ಗಂತೂ ಒಳ್ಳೇದು ಮಾಡಿಟ್ಟೇ ಇಕ್ಕಲ್ಲ. ಬರೀ ಅದೇನೇನೋ ಪುಳಿಯೋಗರೆ ಗೊಜ್ಜು ಅಷ್ಟೇ. ಏನು ಮಾಡಲ್ಲ ಕಣಮ್ಮ, ಬರೀ ಪುಳಿಯೋಗರೆ. ಯಾವಾಗ ನೋಡಿದ್ರು ನನಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ ಹೋಗತ್ಲ. ಇಡ್ಲಿ ಪಡ್ಡು ಈ ಥರ ಎಲ್ಲ ಮಾಡೋದೇ ಇಲ್ಲ. ಅದೆಲ್ಲ ಇಲ್ವಲ್ಲ ಅಲ್ಲಿ ಹಂಚು. ಅವ್ರ ಅಮ್ಮರ ಮನೆಗೆ ಇಸ್ಕೊಂಬಂದು ಮಾಡ್ತಿತ್ತು, ಇವಾಗ ಮಾಡುತ್ತಾ ಹೆಂಗೋ. ದಿನ ಹೆಚ್ಚಾದಾಗ ಸ್ವಲ್ಪ ತಗೊಂಡೋಗಿ ಕೊಟ್ಟು ಬರತ್ತೆ ಅಂತ ಹೇಳು. ನಾವೆಲ್ಲ ಊಟ ಮಾಡಿದ್ದಾದ್ಮೇಲೆ ಉಳಿತೈತಲ್ಲ, ಅದನ್ನೆಲ್ಲ ತಗೊಂಡೋಗಿ ಕೊಟ್ಟು ಬಾ. ಹಿಂಗೆ ಉಳಿತೈತೆ. ಮುಸ್ರಿಗೆ ಹಾಕೋದು, ಚರಂಡಿಗೆ ಹಾಕೋದು, ಇಲ್ಲಾಂದ್ರೆ ಅಲ್ಲೆಲ್ಲ ಬಿಸಾಕೋದ್ಬಿಟ್ಟು ನಾಯಿಗೆ ಹಾಕೋದ್ಬಿಟ್ಟು ಕಳಿಸೋದು. ತರತ್ಲಾಗಿ ಪಾಪ ಇನ್ನೇನು ಮಾಡೋದು ಪಾಪ, ಒಳ್ಳೊಳ್ಳೇದು ಮಾಡ್ಬೇಕು. ಮತ್ತೆ ನಾನೆಲ್ಲ ಹಾಕಿ ಎಲ್ಲ ತುಪ್ಪ ಅದೆಲ್ಲ ಬಳಸ್ತೀನ, ಚೆನ್ನಾಗಿರುತ್ತೆ. ನಾನೆಲ್ಲ ಚೆನ್ನಾಗೆಲ್ಲ ಬ್ರ್ಯಾಂಡೆಡ್ ಎಲ್ಲ ಹಾಕಿ ಮಾಡ್ತೀನ, ಚೆನ್ನಾಗಿರುತ್ತೆ. ಟೇಸ್ಟ್ ಹೆಂಗಿರುತ್ತಲ್ಲ ನಾನು ಮಾಡೋದು ಅಡುಗೆ. ಬಿರಿಯಾನಿ ಅಂತೂ ಸೂಪರ್ ಕಣಮ್ಮ, ಸೂಪರ್ ಅಂದರೆ ಸೂಪರ್ ಬಿರಿಯಾನಿ. ಅಷ್ಟು ಬಳ್ದಾಕೇಳತ್ತೆ, ನೀನು ಯಾರು ತಿಂಬಲ್ಲ. ಎಲ್ಲ ಬಳ್ದಾಕಿಣಿದಮ್ಮ, ಎಲ್ಲ ಬಳ್ದಾಕ ಅಲ್ಲಿ ಇಕ್ಕಿದ್ದೀನಿ. ಅವನು ಬಂದು ತೊಳೆದಿಕ್ತೀನಿ ಹೇಳು. ಸರಿ ಕಣಕ್ಕ, ಆಯಿತು. ಆಮೇಲೆ ತೊಳ್ಕೊಂಡ್ರಾಯ್ತು, ಹೋಗಿ ಕೊಟ್ಟು ಬರೋಗ್ರಿ. ನೀನು ಒಂದೆರಡು ಕಬಾಬ್ ಇದ್ವು ಹಾಕೊಂಡ್ರಾ? ನಾನೇ ಬಾಯ್ಕಿ ಕೆಣ್ಬಿಡ ಒಂದು ಎರಡು ಇದ್ವು ಕಬಾಬು. ಇದು ಬಿರಿಯಾನಿನೂ, ಅದು ಮೊಸರು ಬಜ್ಜಿ, ಚಪಾತಿ, ಅದು ಫ್ರೈ ಎಲ್ಲ ತಗೊಂಡೇನಿ. ಕೊಟ್ಟು ಬತ್ತೀನಿ ಹೋಗಿ. ದಿನ ಹೆಚ್ಚಾಗುತ್ತೆ, ತಗೊಂಡೋಗಿ ಕೊಟ್ಟು ಬಂದ್ರೆ ಆತು. ಪಾಪ ನಾಯಿಗೆ ಹಾಕ್ತಾರೆ ಇಟ್ಟೊಂದು ಹಂಗೇನಿ. ಎಷ್ಟೊಂದು ಹೆಚ್ಚಾಗುತ್ತೆ ಹಂಗೆ. ಮನೆಯಾಗಂತೂ ಇಷ್ಟೊಂದು ಅಡುಗೆ ಮಾಡ್ತಾರೆ, ಚೆನ್ನಾಗಿ ಬೇರೆ ರುಚಿಯಾಗಿರುತ್ತೆ. ಒಳ್ಳೊಳ್ಳೆದಾಗ್ತಾರೆ ಹಂಗೆ, ಅಂತ ಚೆನ್ನಾಗಿರುತ್ತೆ. ನಮ್ಮ ಸಂಗೀತ ಏನು ಹೇಳಿದ್ರೊಳಗೆ ಇವ್ರ ಮನೆಯಾಗೆ ಇಸ್ಕೊಂಡೋಗಿ ಉಂಡ್ರಾತೇನು. ಎಂತ ಚೆನ್ನಾಗೈತೆ ಹಂಗೆ ಬಿರಿಯಾನಿ ಅಂತೂ. ಇನ್ನೊಂದು ಟಿಮ್ಮ ನಮ್ಮಂಗೈತಿ, ಚೆನ್ನಾಗಿ ಮಾಡ್ತಾಳಮ್ಮಲ್ಲ ತಮ್ಮಂತ ಅಡುಗೆನ. ಎಲ್ಲ ಟೋನ್ ಸಿಸ್ಟಮ್ ನಮ್ಮಂಗೆಲ್ಲ ಅದು ಇದು ಸುಮ್ಮನೆ ಹಾಕ್ದಂಗೆ ನಾವು ಮಾಡಲ್ಲ. ಎಲ್ಲ ಎಷ್ಟು ಚೆನ್ನಾಗೆಲ್ಲ ಚೆನ್ನಾಗೈತೆ, ಕೈ ಹಿಡ್ದಂಗೆ ಮಾಡ್ತಾರೆ. ನಮ್ಮ ಮನೆಗಂತೂ ಕೈ ಹಿಡ್ದಂಗಿಲ್ಲ, ಮಾಡೋಕ್ಕಾಗಲ್ಲ. ಸಂಗೀತಮ್ಮ ಅಲ್ಲಿ ಅಡುಗೆ ಮಾಡಿ ಹೇಳೋ ಏನೋ. ಅವಳಿಗೂ ಇಂಥ ಒಂದು ಇಷ್ಟ ತಿಂತಾಳೆ ಹೇಳು. ದಿನ ಹೇಳ್ತೀನಿ ಅಲ್ಲಿ ಅವ್ರ ಮನೆಯಾಗೆ ನಾನು ಹೆಚ್ಚಾದರೆ ತಗೊಂಬತ್ತೀನಿ. ಅವ್ರು ಉಂಡಿದ್ದಾದ್ಮೇಲೆ ಏನು ಅಡುಗೆನ ಲೇಟಾಗಿ ಮಾಡು ಅಂತ ಹೇಳ್ತೀನಿ. ಇಬ್ಬರೊಳಗೆ ಹಂಗೆ ಖರ್ಚು ಉಳಿತೈತಿ. ನಮ್ಮ ಯತ್ನ ಅಲ್ಲೇ ಒಂಬತ್ತೊಂದೊಂದು ದಿನ ಹೆಂಗೆ ಆಗುತ್ತತ್ತೆ ನೋಡಮ್ಮ. ಇನ್ನೊಬ್ರು ಯಾರು ನಾವಿದ್ರೆ ನಮ್ಮಂಥರ ಇದ್ದರೆ 9 ಯೋಚನೆ ಮಾಡ್ತಿದ್ವಿ. ಅವ್ರು ಏನಿಲ್ಲ, ಎಲ್ಲರೂ ಇಲ್ಲೇ ಉಂಡ್ರಿ ಅಂತಾರೆ.
ಹೋದಾಗಿಂದ ವಾರಕ್ಕೆ 2 ಪಟ್ಟು ಮೀನು ಮಟನ್ನು ಚಿಕನು ಎಲ್ಲ ಮಾಡ್ತಾರೆ ಹಂಗೆ. ಸಂಗೀತಾ, ಓ ಏನತ್ತೆ ನೆಂಟ್ರ ಮನೆ ಇವಾಗ ಬಿಟ್ಟೈತೆ, ಇವಾಗ ಬಂದಿದೀಯಾ? ಹ್ಞೂ ನಮ್ಮ ಅಲ್ಲೇ ಒಳ್ಳೊಳ್ಳೇದು ಮಾಡ್ತಾರೆ, ಎಲ್ಲ ಕೈ ನೀಡ್ದಂಗೆ ಐತೆ. ಉಣ್ಕೊಂಡು ಸೆನಕೈದ್ನಿ ಇನ್ನೇನೆಲ್ಲ ಯಾತ್ಯಾತ್ಕು ಆಸೆಗೆ ಹೋಗಂಗಿಲ್ಲ ಬಿಡು. ಬಾತ್ರೂಮ್ ಅಲ್ಲೇ ಐತೆ, ಬಸ್ಲು ಅಲ್ಲೇ ಐತೆ, ನೀರು ಒಯ್ಕೊಂಬಕ್ಕು ಎಲ್ಲದಕ್ಕೂ ಅಲ್ಲೇ ಐತೆ. ಬಿಸಿನೀರು ಕಾಸ್ಬೇಕು ಅಂಬಂಗಿಲ್ಲ, ನೀರು ಉರಿಕ್ಬೇಕು ಅಂಬಂಗಿಲ್ಲ, ಒಲೆ ಹೆಚ್ಚಬೇಕು ಅಂಬಂಗಿಲ್ಲ, ಏನಿಲ್ಲ. ಹಿಂಗೆಲ್ಲೇ ತಿರುವುದೇಡ್ಕೆ ಬಿಸಿನೀರು ಬರ್ತವೆ, ಹಿಂಗೆಲ್ಲೇ ತಿರುವುದೇಡ್ಕೆ ತಣ್ಣೀರು ಬರ್ತವೆ, ಎಲ್ಲ ಬರ್ತವೆ. ಅಡುಗೆ ಮನೆಯಾಗೆ ಹಿಂಗೆ ತಿರುವುದೇಡ್ಕೆ ನೀರು ಬರ್ತವೆ, ಅಲ್ಲೇ ನಿಂತ್ಕೊಂಡು ಪಾತ್ರೆ ತೊಳೆಯೋ ಸಿಂಕ್ನಾಗೆ. ಎಲ್ಲ ಸೆನಕೈತಿ, ಎಲ್ಲ ವ್ಯವಸ್ಥೆ ಸೆನಕೈತಿ. ಅದಕ್ಕೆ ಇರೋಣ ಅಂಬಂಗಾಗುತ್ತೆ. ಬಿರಿಯಾನಿ ಫ್ರೈ ಅದೆಲ್ಲ ರಾತ್ರಿ ಮಾಡಿದ್ರ ನಾವೆಲ್ಲ ಒಂದಿಟ್ಟು ತಿಂದ್ವಿ. ಅದ್ದಾಗ ಇನ್ನೂ ಹೆಚ್ಚಾಗಿತ್ತು, ಅದಕ್ಕೆಲ್ಲ ತಮ್ಮ ತಾಂಡಾಗೆ ಕೊಟ್ಟು ಬರೋಗಮ್ಮ, ಒಂದಿಟ್ಟು ತಿಂತಾರೆ ಅವ್ರು. ಒಂದಿಟ್ಟು ಸುಮ್ಮನೆ ಯಾಕೆ ಬಿಸಾಕೋಣ, ಇಲ್ಲಾಂದ್ರೆ ನಾಯಿಗೆ ಹಾಕ್ತಾರ ಮನೆಗೆ, ನಾಯಿ ಇದಾವೆ ಹೇಳು, ನಾಯಿಗೆ ಹಾಕ್ತಾರೆ, ಇಲ್ಲಾಂದರೆ ಸುಮ್ಮನೆ ಬಿಸಾಕ್ತಾರೆ. ಅದಕ್ಕೇನೆ ಕೊಟ್ಟು ಬರೋಗು ಅಂತ ಹೇಳಿ ಹೇಳ್ತು. ಅದಕ್ಕೆ ತಗೊಂಬಂದಿನಿ ಅಂತ ಸೆನಕೈತಿ. ನಮ್ಮ ರಾಜಪ್ಪಗೆ ಬಿರಿಯಾನಿ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ತಗೊಂಬಂದೈನಿ. ಬೇಡ ಕಣತ್ತೆ, ಬೆಂಡೆಕಾಯಿ ಸಾರು ಅನ್ನ ಮಾಡಿದ್ದೀನಿ, ನಾನು ಮುದ್ದೆ ಮಾಡ್ತೀನಿ. ಇದೆಲ್ಲ ಏನು ಬೇಡ, ಬಿರಿಯಾನಿ ಅದೆಲ್ಲ ಏನು ಬೇಡ, ವಾಪಸ್ ತಗೊಂಡಾಗ ಅವ್ರಿಗೆ ಕೊಡು. ಬೇಡ ಕಣತ್ತೆ. ಬಿರಿಯಾನಿ ಭಾಳ ಸೆನಕೈತೆ. ಎಂಥ ಸೆನಕೈತೆ ಹಂಗೇನಿ, ನೋಡ್ತೀನಿ ನೋಡ್ಲ ತಮ್ಮಂಗೆ ಹೆಂಗೆ ಮಾಡ್ಯಾವಳಿ. ಎಂಥ ಸೆನಕ್ ಮಾಡ್ತಾಳೆ ಬಿಡಮ್ಮ ಅಡುಗೆ. ಹೋದಾಗಿಂದನೂ ಮೀನು ಸಾರು, ಮಟನ್ ಸಾರು, ಎಂಥದ್ದು ಬಿರಿಯಾನಿ, ಬರೀ ಇಂಥ ಮಾಡ್ತಾರೆ ಅವ್ರ ಮನೆಗೆ. ಒಳ್ಳೊಳ್ಳೇದು ಮಾಡ್ತಾರೆ ಉಂಬಕ್ಕಂತೂ. ಚೆನ್ನಾಗಿರುತ್ತೆ ಬಿಡು, ಎಷ್ಟು ಚೆನ್ನಾಗೈತೆ. ಎಲ್ಲ ಜಾಮೂನ್ ಮಾಡಿದ್ಲು, ಅವನು ಹೆಚ್ಚಾಗಲಿಲ್ಲ ತರೋಕ್ಕೆ. ಅದಕ್ಕೇನೆ ದಿನ ಹೆಚ್ಚಾದರೆ ಹೆಚ್ಚಾಗುತ್ತಲ್ಲ, ಅದಕ್ಕೇನೆ ದಿನಾನ ತಾಣ ಕೊಟ್ಟು ಬರಕ ಅಂತ ಅಂದ್ಲು. ನಾವು ಉಂಡಿದ್ದಾದ್ಮೇಲೆಲ್ಲ ಹೆಚ್ಚಾಗುತ್ತೆ, ಹೆಂಗಿದ್ರು ಇಬ್ಬರೊಳಗೆ ಹೆಚ್ಚಾಗಿ ಮಾಡ್ತಾರೆ ಅವ್ರ ಮನೆಯಾಗಿ. ಅದಕ್ಕೇನೆ ತಾಣ ಕೊಟ್ಟು ಬಾ ಅಂತ ಹೇಳಿದ್ಲಮ್ಮ. ಯಾಕೆ ಬಿರಿಯಾನಿ ತಿನ್ನಿ, ಎಂತ ಸೆನಕೈತಿ. ಬೇಡ ಕಣತ್ತೆ, ಬೆಂಡೆಕಾಯಿ ಸಾರು ಮಾಡಿ ಅನ್ನ ಮಾಡಿದ್ದೀನಿ, ನಾನು ಮುದ್ದೆ ಮಾಡ್ತೀನಿ. ಏನು ಬೇಡ, ವಾಪಸ್ ಅವ್ರಿಗೆ ಕೊಟ್ಬಿಡು. ನಾನು ಬೇಡ ಕಣತ್ತೆ, ತಿನ್ನಲ್ಲ ನಾನು. ತಿನ್ಬೋದಾಯ್ತತ್ತ, ಮುದ್ದಿನೇನು ಮಾಡ್ತೀಯಕ್ಕ? ತೀರ ಬೆಂಡೆಕಾಯಿ ಸಾರು ಅನ್ನ ಇರುತ್ತೆ, ತೀರ ಆಮೇಲೆ ಯಾವಾಗನೂ ಉಣ್ಣಿರಂತೆ. ಇವಾಗ ಇನ್ನು ತಿನ್ನಿರಿ, ಸೆನಕೈತಿ. ಬೇಡ ಕಣತ್ತೆ, ಕೊಡಿಲಿಲ್ಲ, ನಾಯಿಗೆ ಹಾಕ್ತೀನಿ. ಪಾಪ ನಾಯಿ ನರಿ ನಾನು ತಿಂತಾವೆ. ಅವ್ರು ಬಿಟ್ಟಿರೋದ ನಾವು ತಿನ್ಬೇಕೇನತ್ತೆ? ಅವ್ರು ತಿಂದು ಬಿಟ್ಟಿರೋದ ತಗೊಂಬಂದಿದೆಯಲ್ಲ, ಅವ್ರು ತಿಂದು ಬಿಟ್ಟವ್ರೆ ಎಲ್ಲ ಬಳ್ಕೊಂಡು ತಗೊಂಬಂದೆ ಅಂತೀಯಲ್ಲತ್ತೆ. ಬಿಸಿಯೋದಾದರೆ ಮಾಡಿರೋದಾದರೆ ಅವಾಗಿನ ಬಿಡತ್ಲಾಗೆ ಬಿಸಿಯದು ಕಳಿಸಿದ್ದಾರೆ ಅನ್ಬೋದಾಗಿತ್ತು. ಉಳ್ದು ಬಿಟ್ಟಿರೋದು ರಾತ್ರಿದು ಬಿರಿಯಾನಿ ಹೆಚ್ಚಾಗುತ್ತೆ, ನಾವು ಉಂಡು ಬಿಟ್ಟಿದ್ದಾದ್ಮೇಲೆ ಅಡುಗೆ ಕಳಿಸ್ತಾರೆ ಅಂತ ಹೇಳ್ತೀಯಲ್ಲತ್ತೆ. ನಮಗೇನೇನು ಊಟಕ್ಕೆ ಗತಿಲ್ಲ ಅಂದ್ಕೊಂಡಿದೀಯಾ? ಯಾಕೆ ಸಂಗೀತಮ್ಮ, ಏನಾಯಿತು? ಅಲ್ಲ ನೋಡಕ್ಕ, ರಾತ್ರಿ ಬಿರಿಯಾನಿ ಮಾಡಿದ್ರಂತೆ, ಇವಾಗ ತಗೊಂಬಂದೈತೆ ಅದನ್ನು. ಬಿರಿಯಾನಿ ಚೆನ್ನಾಗೈತಿ, ಎಲ್ಲ ಬಳ್ದು ಹಾಕ್ಯಂಬಂದೆ, ಇನ್ನೇನು ನಾಯಿಗೆ ಹಾಕ್ಬೇಕಾಯ್ತು, ಅದಕ್ಕೆ ತಗೊಂಬಂದೆ ಅಂತ ಹೇಳುತ್ತೆ. ಇದೆಲ್ಲ ನಾವು ತಿನ್ಬೇಕು. ಬೆಂಡೆಕಾಯಿ ಸಾರು ಮಾಡಿ ನಾನು ಇವಾಗ ಅನ್ನ ಮಾಡಿದ್ದೀನಿ, ಮುದ್ದೆ ಮಾಡ್ತೀನಿ. ಮುದ್ದೆ ಮಾಡ್ಕೊಂಡು ಉಣ್ತೀವಿ. ನಮಗೇನು ಗೊಜ್ಜಿಸ್ಕೊಂಡು ಉಂಟ್ರು ನಮ್ಗೆ ಬೇಡಮ್ಮ ಅವ್ರ ಮನೆ ಊಟ. ಊಟದ ಮೇಲೆ ದೌಲತ್ ಮಾಡಬಾರ್ದು ನೀನು, ಅನ್ನದ ಮೇಲೆ ದೌಲತ್ ಮಾಡಿದ್ರೆ ಅಷ್ಟೇನಿ. ತಿರ್ಗಾ ಆಮೇಲೆ ತುತ್ತು ಅನ್ನ ಸಿಗಲ್ಲ. ನಮಗೆ ಗೊತ್ತತೆ ಎಲ್ಲಿ ದೌಲತ್ ಮಾಡಬೇಕು, ಎಲ್ಲಿ ದೌಲತ್ ಮಾಡಬಾರ್ದು ಅಂತ ಹೇಳಿ. ಅಂತದ್ರಾಗ ನಾವು ಏನೋ ಬಿಡು, ಒಳ್ಳೆ ಮಾತಿನ ಈಗಳಮ್ಮ ಐತೆ ತಕ ಅಂತ ಹೇಳಿದ್ರೆ ಪರವಾಗಿಲ್ಲ. ಅವ್ರು ತಿಂದು ಬಿಟ್ಟಿರೋದು ಅಂತ ಹೇಳ್ತಿರತ್ತೆ. ಅವ್ರು ತಿಂದು ಬಿಟ್ಟಿರೋದು ಅಂತಂದ್ರೆ ನಮಗೇನು ಅಷ್ಟೊಂದಿದೆ ಹೇಳು. ಬೇಡ, ತಗೊಂಡೋಗು, ಇಲ್ಲಾಂದ್ರೆ ನಾಯಿಗೆ ಹಾಕತ್ತೆ. ನಾಯಿಗಳು ಇದಾವಲ್ಲ ಹೊರಗೆ, ಆ ಮೂಕ್ ಪ್ರಾಣಿಗಳು ಪಾಪ ಊಟಕ್ಕೆ ಅಲ್ಲೂ ಇಲ್ಲೂ ಓಡಾಡ್ತವೆ. ಕೊಡಿಲ್ಲ, ನಾಯಿಗೆ ಹಾಕ್ತೀನಿ ಬಿಡು. ಅವ್ರ ಮನೆಗೆ ಸಾಕಿರೋ ನಾಯಿ ಇದ್ದಾವೆ, ಅವಕ್ಕೆ ಹಾಕ್ತೀನಿ ತಗೊಂಡೋಗತ್ತೆ. ಇಲ್ಲಿ ಬೀದಿ ನಾಯಿಗೆ ಹಾಕು, ಸಾಕಿರೋ ನಾಯಿಗೆ ಅವ್ರೇನು ದುಡ್ಡು ಕೊಟ್ಟು ತಂದು ಬೇಕಾದ್ರೆ ಏನೋ ಹಾಕ್ತಾರೆ. ಇಲ್ಲಿ ಸಾಕಿರೋ ನಾಯಿಗೆ ಹಾಕೋಗು. ಹಂಗೆ ಮಾಡ್ತೀನಿ. ಭಾಗ್ಯಮ್ಮ ಏನಂತ ತಿಂತಾಳೆ ಅಂತ ಕೇಳ್ತನದೆಲ್ಲ. ತಿಂತೇನೆ ಭಾಗ್ಯಮ್ಮ, ಎಂಥ ತಿನ್ನಕೈತೆ ಹಂಗೆ ಬಿರಿಯಾನಿ. ಬೇಡಮ್ಮ, ಅವನು ಮಾಡಿದ್ವಿ. ಏನೀಗೇನೆಲ್ಲ ಮಾಡ್ತಾರೆ ಬಿರಿಯಾನಿ. ಏನು ನೀನೊಬ್ಳು ಅದನ್ನ ತಗೊಂಬಂದಿದೀಯ, ರಾತ್ರಿ ದೊಂಬ್ತೀಯ, ರಾತ್ರಿ ತಗೊಂಬಂದಿದ್ದು. ಬಿಸಿಯಾದಾದ್ರೆ ಕೊಳ್ಳಂಬಂದಿಟ್ಟಿನ ತಿನ್ನು ಅಂತ ಹೇಳಿ ತಗೊಂಬಂದು ಕೊಡ್ಬೋದಾಗಿತ್ತು. ಇನ್ನೇನು ರಾತ್ರಿ ಬರೋಕ್ಕಾಗಲಿಲ್ವಾ? ಮಳೆ ಬೇರೆ ಉದುರ್ತಿತ್ತಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ. ಅದ್ರೊಳಗೆ ಒಂದು ಈಡು ತೊಟ್ಟಿ ಕಲ್ಕಣೆ ಅವ್ರ ಮನೆಗಂತೂ ಓಟನ ಮಾಡಿ ಬರಲಿ ಭಾಗ್ಯಮ್ಮ. ಹೆಂಗೈತೆ ಹಂಗೆ ಮನೆ. ನೀರು ತೊಟ್ಟಿ ಕಲ್ಲ, ನೀರು ಅಲ್ಲೇ ಬತ್ತಾವೆ, ಬಿಸಿನೀರು ಬತ್ತಾವೆ, ಅಂಡೆ ಒಳಗೆ ಉರಿಕ್ಬೇಕು, ಸೋದನೆ ಅಂದವೇ ಅಮ್ಮಂಗಿಲ್ಲ, ಏನಿಲ್ಲ. ಎಂತ ಚೆನ್ನಾಗೈತೆ ಸೌಕರ್ಯ ಅಂತ ಅವ್ರ ಮನೆಯ ಬೇಡೆ. ಇರಮ್ಮ, ಹೆಂಗನ ಸಣ್ಣ ಸೊಸೆ ಹೊಸ ಮನೆ ಕರ್ಕೊಂಡೋಗೇಳೆ ಇರು. ಇದಾವೇನ ತಡಿ ನೋಡ ಆಗ್ತೀವಿ. ಅಲ್ಲ ನೋಡಕ್ಕ, ಭಾಗ್ಯಕಾಯ ರಾತ್ರಿ ಮಾಡಿರೋದ ಅದೇ ನಾಳೆ ಸಹಿತ ನಾಳೆ ವಾಸನೆ ಬತ್ತೈತೆ. ಅದನ್ನು ತಗೊಂಬಂದಿರೋದ ಅವರು ಹೇಳೇವೆ ತಗೊಂಡೋಗಿ ಕೊಡು ಅಂತ ಹೇಳಿ. ಅಕ್ಕಿ ಇವತ್ತೇ ತಂದೈತೆ. ನಾವೇನಂತ ಅನ್ನದ ಮೇಲೆ ದೌಲತ್ ಮಾಡಲ್ಲ ಕಣಕ. ಆದ್ರೂ ಇವರು ಅವ್ರು ಉಂಡು ಬಿಟ್ಟಿರೋದು ಅಂತ ಹೇಳ್ತಲ್ಲ, ನಮ್ಮ ಮತ್ತೆ ಮೈಗೆಲ್ಲ ಉರಿತೈತೆ ಇಂಥ ಮಾತಾಡ್ತಲ್ಲ ಅಂತ ಹೇಳಿ. ಇನ್ನು ಸುಮ್ಮನೆ ತಗೊಳಮ್ಮ, ಇತ್ತು ಬಿರಿಯಾನಿ ತಿನ್ನು ಅಂತ ಹೇಳಿದ್ರೆ ಇನ್ನೂ ಒಂಥರ ನಾನು ಸುಮ್ಮನಾಗ್ತಿದ್ದೆ. ಅವ್ರು ತಿಂದು ಬಿಟ್ಟಿರೋದು, ಅವ್ರು ಬಿಟ್ಟಿರೋದು ಇರುತ್ತಂತೆ ಅಂತ ಅಂದರೆ ಇನ್ನು ನಾವೇನೇನು ಅಷ್ಟೊಂದು ಬರ್ಗೆಟ್ಟವ್ರೇನಕ್ಕ. ಅನ್ನದ ಮೇಲೆ ದೌಲತ್ ಮಾಡಬಾರ್ದು. ಆದರೂ ಹಿಂಗೆ ಇಂಥದ್ದು ಕೇಳಿದ್ರೆ ಎಂಥರ್ಗೂ ಮೈ ಉರಿತೈತಿ. ನಾವು ಉಂಡು ಬಿಟ್ಟಿರೋದು ಅಂತಂದರೆ ಎಂಥರ್ಗೂ ಬೇಡ, ಉಪವಾಸ ಇದ್ರು ಅಂಥದ್ದು ಬೇಡ ಅನ್ನಂಗಾಗುತ್ತೆ. ಹಂಗೆ ಆಗೋದು ನಮಗಂತೂ. ಇವಾಗ ಅಲ್ಲಿ ನನಗೇನೆ ಮನೆಯಾಗಿರೋ ಖುಷಿ ಆಗ್ಬಿಟ್ಟೈತಿ. ಅದನ್ನ ಕೊಟ್ಟು ಕಸ ಹೊಡಿತೈತೆ, ಬಾಗಿಲು ತೊಳಿತೈತೆ, ಎಲ್ಲ ಮನೆ ಕೆಲಸ ಮಾಡ್ತಮ್ಮೆಲ್ಲನು.
ಅವರು ಮನೆ ಕೆಲಸ ಮಾಡೋಕ್ಕೇನೆ ಕರ್ಕೊಂಡೋಗಿ ಇಕ್ಕೊಂಡಿರೋದು. ಅದು ಇವತ್ತಿಗೆ ಗೊತ್ತಾಗ್ತಿಲ್ಲ ಕಣಕ್ಕ. ಗೊತ್ತಾಗಂಗಿದ್ರೆ ಹಿಂಗೆಲ್ಲ ಯಾಕೆ ಇದು ಮಾಡೋದು. ಎಲ್ಲ ಮನೆ ಕೆಲಸ ಮಾಡೋಕ್ಕೇನೆ ಕಾಯಂ ಕರ್ಕೊಂಡೋಗಿ ಇಕ್ಕೊಂಡದವು. ಅಯ್ಯಮ್ಮ ಲತಾ ಮೆಂತಾಳಂತ ನನಗೆ ಗೊತ್ತಿಲ್ವಾ. ನೋಡಿದ್ರಲ್ಲ ವೀಕ್ಷಕರೇ, ಅವ್ರು ಉಂಡು ಬಿಟ್ಟಿರೋದ ಹೆಚ್ಚಾಗಿರೋದ ಎಲ್ಲ ಬಳ್ದು ಹಾಕೊಂಬಂದಿ ಅಂತ ಹೇಳ್ತೈತೆ ನಮ್ಮ ಅತ್ತೆ. ಅಲ್ಲ, ಅವ್ರ ಮನೆಗಳು ನಾವು ತಿಂದರೆ ಅಷ್ಟು ನಮ್ಮನ್ನ ಎಷ್ಟು ಸದರ ತಗೊಳ್ತಾರೆ ಗೊತ್ತೇ ಅವರು. ಅದಕ್ಕೆ ಗೊಜ್ಜಿಸ್ಕೊಂಡು ಉಣ್ಲಿಲ್ಲ ಅಂದ್ರೆ ಬೇಕಾದ್ರೆ ಒಂದು ಊಟ ಉಪವಾಸ ಮನೆ ಕಂಡ್ರು ಅವ್ರ ಮನೆ ಊಟ ಉಣ್ಬಾರ್ದು ಅನ್ಸುತ್ತೆ. ನಿಜವಾಗ್ಲೂ ಅವ್ರು ಭಾಳ ಇದು ಅಯ್ಯಮ್ಮಂದು ಲತಮ್ಮಂದು. ಇವಾಗ ನೋಡು, ಬಿಟ್ಟಿರೋದು ದಿನ ನಾವು ಉಂಡು ಬಿಟ್ಟಾದ್ಮೇಲೆ ಊಟನ ಕಳಿಸ್ತೀವಿ ಹೆಚ್ಚಾದ್ರೆ ಅಂತ ಹೇಳಿರೋದು. ಹಿಂಗೆ ಹೇಳೋದು. ಏನೋ ಒಂದೊಂದು ದಿವಸ ಅಡುಗೆ ಜಾಸ್ತಿ ಇರುತ್ತಮ್ಮ, ಜಾಸ್ತಿ ಮಾಡ್ತೀವಿ, ಜಾಸ್ತಿ ಆದ್ರೆ ಕಳಿಸ್ಕೊಡ್ತೀನಿ ಅನ್ಬೇಕು. ಉಂಡು ಬಿಟ್ಟಿರೋದು ಅಂತಂದರೆ ಎಂಥವ್ರಿಗೂ ಮೈ ಉರಿತೈತಾನೆ. ನನಗೇನೋ ತುಂಬ ಸಿಟ್ಟು ಬಂತು. ಯಾರೇನಾದರೂ ಅಂದ್ಕೊಳ್ಳಿ, ಈ ಸಂಗೀತ ಅನ್ನದ ಮೇಲೆ ದೌಲತ್ ಮಾಡ್ತಾಳೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಆದ್ರೂ ನನಗೊಂಥರ ಎಂಥರ್ಗಾಗಲಿ ಹಂಗೆ ಮನಸ್ಸಿಗೆ ಒಂಥರ ಸಿಟ್ಟು ಬಂದಂಗೆ ಆಗುತ್ತೆ. ಹಿಂಗಂದ್ರೆ ಇನ್ನೂ ಸ್ವಲ್ಪ ಐತೆ ಕಣಮ್ಮ ತಗೊಂಬರ್ತೀನಿ ಅಂದರೆ ಅದೊಂಥರ ಮಾತು. ಉಂಡು ಬಿಟ್ಟಿರೋದು ಅಂತಂದ್ರೆ ಏನು ಎಂಜಲ್ ತಿನ್ಬೇಕಾ ನಾವು? ಹಂಗೆ ಮಾತಾಡ್ತಾರೆ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.